ವಿಚಾರಣೆ ಯಾರೋ ಒಬ್ಬ ಸಣ್ಣ ನನ್ನ ಟೈಪ್ ಇದಾನ ಅವನನ್ನು ಎದುರ್ಸಕ್ಕೆ ಇಷ್ಟು ಜನ ಬೇಕಾ? ಯಾವ ವೀರ ಶೂರಾದಿ ಶೂರ್ರಯ್ಯ ನೀವುಗಳು. ಇನ್ನೇನು ಹೇಳಿ ಮತ್ತೆ? ಅವನಿರೋದು ಸ್ಟೈಲ್ ನೋಡಿದ್ರೆ ನನ್ನ ಟೈಪೇ ಇದಾನಪ್ಪ. ಹಂಗಿದಾನ ಅವ್ನಿಗೆ ಇಷ್ಟು ಜನ 18 ಜನ 11 ಜನ ವೋಟರ್ಸ್ ಲಿಸ್ಟ್ ಇದ್ದಂಗಿದೆ. ಒಳ್ಳೆ ಎಲ್ಲದಕ್ಕೂ ಆರೋಪಿ ದರ್ಶನೇ ಕಾರಣ ಅನ್ನೋದು ಎಷ್ಟು ಸರಿ ಅಂತ ವಾದವನ್ನ. ಎಲ್ಲದಕ್ಕೂ ಒಬ್ಬರೇ ಕಾರಣ ಅಂತ ಹೇಳಕ್ಕಾಗದೆ ಇರ್ಬೋದಪ್ಪ. ಹಾಗಾದ್ರೆ ಯಾವುದಕ್ಕೆ ಕಾರಣ ಅಂತ ಯಾರೊಬ್ರು ಹೇಳ್ರಪ್ಪ. ಕರೆಸಿದ್ದು ತಪ್ಪಲ್ಲ. ಕರ್ಸಿದ್ಯಾರು? ಅವ್ರ ಹೆಸರೇ ಬರುತ್ತೆ. ಕೂಡಾಕ್ಸಿದ್ಯಾರು? ಅವ್ರ ಹೆಸರೇ ಬರುತ್ತೆ. ಮತ್ತೆ ಕೂಡಾಕಿಸಿದ್ಮೇಲೆ ಅಲ್ಲೋಗಿ ಹೊಡೆದಾಗ ಅವ್ರಿಗೆ ಗೊತ್ತಿತ್ತು ತಾನೆ ಕಟ್ಟಾಕಿರೋನು ಇಲ್ಲೀಗಲ್ ಕನ್ಫೈನ್ಮೆಂಟ್ ಅಲ್ಲಿ ಇದ್ದಾನೆ ಅಂತ. ಎಕ್ಸಾಕ್ಟ್ಲಿ. ಅವನನ್ನ ಬಲವಂತವಾಗಿ ಎತ್ತಾಕೊಂಡ್ಬಂದಿದ್ದಾರೆ ಅನ್ನೋದಾರು ಅರಿವಿತ್ತಾ? ಹೌದು. ಸುಮ್ಮನೆ ಹಿಂಗ್ ಟಚ್ ಮಾಡಿ ಸವರಿದ್ರ ಏನಪ್ಪೋ ಹಿಂಗ್ ಮಾಡ್ಬಿಟ್ಟಿದೀಯಾ ಅಂದ್ರ ಕಾನೂನಲ್ಲಿ ಅಸಾಲ್ಟ್. ಇದು ಹಿಂಗ್ ಹೊಡೆದ್ರೆ ಅಸಾಲ್ಟೆ, ಹಲ್ಲೇನೆ. ನಿನಗೊಂದು ಗುಡ್ ನ್ಯೂಸ್ ಕೊಡ್ತೀನಿ ಬಾ ಅಂತ ಫೋನ್ ಮಾಡಿದ್ರಂತೆ. ಯಾರಿಗೆ? ಮೇಡಮ್ಗೆ. ಅವರು ಓಡ್ ಬಂದ್ರಂತೆ ಕಾರಲ್ಲಿ. ಎಲ್ಲಿಗೆ? ಗುಡ್ ನ್ಯೂಸ್ ತಗೊಳಕ್ ಅವ್ರು ಬಂದಿದ್ದು ಎಲ್ಲಿಗೆ? ಪಟ್ಟಣಗೆರೆ ಶೆಡ್ಗೆ ಗುಡ್ ನ್ಯೂಸ್ ತಗೊಳಕ್ಕೆ. ಅವ್ರ ಮನೆಗೆ ಓಡೋದ್ರೆ ಮತ್ತೆ ಅದರ ಪಕ್ಕದಲ್ಲಿ ಇದ್ದಿದ್ದೊಂದು ಕಾಫಿ ಡೇ ಟೈಪ್ ಒಂದು ಹೋಟೆಲ್ ಅಲ್ಲಿ ಓಡೋದ್ರೆ ಕಾಫಿ ಕೊಡಿಸಿ ಏನಿದೆ ಗುಡ್ ನ್ಯೂಸ್ ಅಂತ ಬಿಡೋದು ತಪ್ಪಿಲ್ಲಪ್ಪ. ಪಟ್ಟಣಗೆರೆ ಶೆಡ್ಡು ಒಂದಂತೂ ನಿಜಾರಿ. ಕೇಸ್ ಏನಾಗುತ್ತೋ 5 ವರ್ಷದಲ್ಲೋ 10 ವರ್ಷದಲ್ಲೋ 4 ವರ್ಷದಲ್ಲೋ 9 ವರ್ಷದಲ್ಲೋ ನಂಗೆ ಗೊತ್ತಿಲ್ಲಪ್ಪ. ನಮ್ಮ ನ್ಯಾಯಾಲಯಗಳಲ್ಲಿ ಏನಾಗತ್ತೋ ಬಿಡುತ್ತೋ ನನಗೆ ಅರಿವಿಲ್ಲ. ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಇಲ್ಲಿದೆಯಲ್ಲ ಒಂದು ಆತ್ಮಸಾಕ್ಷಿ, ಅದಿದ್ದವ್ರು ಯಾರುವೆ ನಾವು ಮನುಷ್ಯರು ಅಂತ ವಾಪಸ್ ಹೇಳ್ಕೊಂಡು ಓಡಾಡಲ್ಲ ಅಷ್ಟೇ. ಮಂಜುನಾಥ್ ಅಂತ ಧಾರವಾಡದಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಹಲೋ ಸರ್. ಹೇಳ್ರಿ ಮಂಜುನಾಥ್. ಸರ್ ನಾವು ಡಿ-ಬಾಸ್ ಅಭಿಮಾನಿಯಾಗಿ ಹೇಳತ್ತೀವಿ ಸರ್. ಹೇಳ್ರಿ. ಆದ್ರೂ ತಪ್ಪು ಯಾರು ಮಾಡಿದ್ರು ತಪ್ಪೇ ಸರ್. ಅವ್ರ ದೊಡ್ಡ ಸೆಲೆಬ್ರಿಟಿ ಆದ್ರೂ ಪರವಾಗಿಲ್ಲ, ಯಾರಾದ್ರೂ ಏನು ಉಪಯೋಗ ಆಗಂಗಿಲ್ಲ ಸರ್. ಅಲ್ಲಿ ನೀವೇನ್ ಹೇಳಿದ್ರಿ ಡಿ-ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಏನ್ ಅರ್ಥ ಅದು? ಅಲ್ಲ ಸರ್, ನಾವ್ ಅಭಿಮಾನಿ ಹೌದು ಸರ್. ನಾ ಅಭಿಮಾನ ಇರ್ತೈತಿ, ಆದ್ರೆ ಏನ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ಲ ಸರ್. ಅಲ್ಲಿ ಶಿಕ್ಷೆ ಆಗ್ಬೇಕ್ರಿ. ಈಗ 2011ರಲ್ಲಿ ಹೆಂಡತಿ ಹೊಡೆದ ನಂತರವೂ ನೀವು ಡಿ-ಬಾಸ್ ಅಭಿಮಾನಿನಾ? ಅಭಿಮಾನಿ ಅಲ್ಲ ಸರ್. ಅಂದ್ರೆ ತಪ್ಪು ಮಾಡಿ ಯಾರೋ ಅಲ್ರಿ. ಮಂಜುನಾಥ್ ನಾ ಕೇಳಿದಕ್ಕೆ ಒಂದೇ ನಿಮಿಷ ಉತ್ತರ ಕೊಡ್ರಿ. ಹಾ ಸರ್. 2011ರಲ್ಲಿ ನೋಡಿದ್ರಲ್ಲ, ಫೋಟೋ ವಿಡಿಯೋ ನೋಡಿದ್ರಲ್ಲ ಪಾಪ ವಿಜಯಲಕ್ಷ್ಮಿ ಅವ್ರದ್ದು. ಅದಾದ್ಮೇಲೂ ಡಿ-ಬಾಸ್ ಅಭಿಮಾನಿನಾ ನೀವು? ಹೌದು ಸರ್. ನಾವು ಕೆಲವೊಂದಿಷ್ಟು ಅವಾಗ ನಮಗೂ ಅಷ್ಟು ಇದಿರ್ಲಿಲ್ಲ ಸರ್, ನಾಲೆಜ್ ಇರ್ಲಿಲ್ಲ. ಇವಾಗ ತಾನೇ ನಾವು ದೊಡ್ಡ ಅಭಿಮಾನಿ ಆದ್ರು ಸರ್. ಅಲ್ರಿ ಒಂದೇ ನಿಮಿಷ ಇರ್ರಿ. ಆ ಮೈಸೂರು ಸಂದೇಶ್ ಪ್ರಿನ್ಸ್ ಹೋಟೆಲ್ ನಲ್ಲಿ ಹೊಟ್ಟೆಪಾಡಿಗೆ ಬಂದವ್ರು ದುಡ್ಕೊಂಡ್ ತಿನ್ನಕ್ ಬಂದಿದ್ದ ವೇಟರ್ನ ಹೊಡೆದ್ಮೇಲೂ ಅಭಿಮಾನಿನಾ? ಹೌದು ಸರ್. ಅದ ವೇಟರ್ಗೆ ಒಬ್ರಿಗೆ ಹೊಡೆದಿದ್ರು ಸರ್. ಅವಾಗ ನಾವು ತಪ್ಪೇ ಸರ್. ಅದ ನಿಮ್ಗೊಬ್ಬ ಸ್ವಂತ ತಂಗಿ ಇದ್ರೆ ಈ ವರ್ತನೆ ಅವ್ರಿಗೆ ಮದುವೆ ಕೊಟ್ಟು ಇಲ್ಲ ಸರ್. ತಂಗಿ ಕೊಟ್ಟು ಮದುವೆ ಮಾಡಿ ಇಲ್ಲ ಸರ್. ಅವ್ರು ಮಾಡಿದ್ದು ಮಾತ್ರ ಬಾಳ ತಪ್ಪು ಸರ್. ಈ ಮನುಷ್ಯ ತನ್ನ ಹೆಂಡತಿ ಜೊತೆಗೆ ನಡ್ಕೊಂಡಂಗೆ ನಿಮ್ಮ ತಂದೆ ನಿಮ್ಮ ತಾಯಿ ಜೊತೆಗೆ ನಡ್ಕೊಂಡ್ರೆ ಓಕೆನಾ? ಹೌದು ಸರ್. ಯಾವ್ದೇ ಸರ್ ಯಾರೇ ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿದ್ರ ಅನ್ನೋ ಶಿಕ್ಷೆ ಆಗ್ಲೇಬೇಕು ಸರ್ ಅವ್ರಿಗೆ. ಮತ್ತೆ ಹೆಂಗ ನಾ ಡಿ-ಬಾಸ್ ಅಭಿಮಾನಿಯಾಗಿ ಹೇಳ್ತೀನಿ ಅಂತ ಅಂತೀರಿ ನೀವು? ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ನಿಜ ಜೀವನದಲ್ಲೂ ಹೀರೋ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಅವ್ರು ಏನಾರು ಅನ್ಕೊಳ್ಳಿ, ಅವ್ರು ನಿಜ ಜೀವನದಲ್ಲಿ ಹೀರೋನೇ ಆಗ್ಲಿ, ಯಾರು ಬೇಡ ಅಂದವರು. ಯಾವ ರೂಪದ ಹೀರೋ ಆಗಬೇಕು ಅನ್ನೋದು ನಮ್ಮ ಕೈಯಲ್ಲಿ ಆಯ್ಕೆ ಇರೋದು. ನಾವೆಲ್ಲರೂ ನಮ್ಮ ಮನೆಗಳಿಗೆ ಹೀರೋಗಳೇ. ಏನ್ ಫಿಲಮ್ ಅಲ್ಲಿ ಇದ್ದವ್ರು ಮಾತ್ರ ಹೀರೋ ಅಲ್ಲ ಇಲ್ಲಿ. ಯಾವನ್ ಹೇಳ್ದವನು ಬರೀ ಫಿಲಮ್ನವ್ರು ಮಾತ್ರ ಹೀರೋಗಳು ಅಂತ? ನಾವೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಗೆ ಹೇಳ್ತಾ ಇರೋದು ನಾನು. ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಸ್ಥರಿಗೆ, ನನ್ನ ಗೆಳೆಯರಿಗೆ ನಾವು ಹೀರೋಗಳೇ. ನಮ್ಮ ಲೆವೆಲಲ್ಲಿ ಏನು ಖ್ಯಾತಿಯಾಗಿ ಪಬ್ಲಿಸಿಟಿ ಬಂದು ದೇಶ ಎಲ್ಲ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್, ಅವರ್ ಯು ಸರ್ ಅಂತನವ್ರು ಮಾತ್ರ ಹೀರೋ ಅಂತ ಯಾವನೇ ಹೇಳ್ದವನು? ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೆ ದುಡಿದು ಮನೆಗೆ ಬರುವಂಥ ಗಂಡ, ಆರ್ ತಾಯಿ ಹೆಂಡತಿ, ತನ್ನ ಮಕ್ಕಳನ್ನ ಸಾಕೋವಳು ಹೀರೋ ಅಲ್ವೇನವಳು? ಹೀರೋಯಿನ್ ಅಲ್ವೇನವಳು? 100% ಹೀರೋಯಿನ್. ಮತ್ತೆ ಅವಳಿಗಿಂತ ಹೀರೋಯಿನ್ ಬೇಕಾ ಸರ್? ಹೂ ಸೆಡ್ ದೀಸ್ ಆರ್ ದ ಓನ್ಲಿ ಕ್ಯಾರೆಕ್ಟರ್ಸ್ ಹೂ ಆರ್ ಹೀರೋ? ಅಕಾರ್ಡಿಂಗ್ ಟು ಮೀ ಟ್ರೂ ಹೀರೋಸ್ ಆರ್ ದೇರ್ ಎಟ್ ಹೋಮ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.